ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಥಂಬ್ನೇಲಲ್ಲಿ ಹೇಳಿರೋ ಹಾಗೆ ಫಸ್ಟ್ ಟೈಮ್ ಜೋಳದ ರೊಟ್ಟಿ ಟ್ರೈ ಮಾಡಿದ್ದೀನಿ. ನಾನು ಮಾಡಿದ್ದಿದೆ ಫಸ್ಟ್ ಟೈಮ್, ಬಟ್ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಕೂಡ ಟ್ರೈ ಮಾಡಿ ನೋಡಿ. ನೀವೇನಾದರೂ ಬಿಗಿನರ್ಸ್ ಆಗಿದ್ದರೆ ಈ ವಿಡಿಯೋ ನೀವು ಮಿಸ್ ಮಾಡದೆ ಟ್ರೈ ಮಾಡಿ. ಹಾಗೆಯೇ ನಿಮಗೆ ಎಕ್ಸ್ಪೀರಿಯನ್ಸ್ ಇದೆ ಅಂದರೆ ನಾನು ಯಾವ ರೀತಿ ರೊಟ್ಟಿ ಮಾಡಿದ್ದೀನಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡೋಣ ಬನ್ನಿ ಯಾವ ರೀತಿ ಮಾಡೋದು ಅಂತ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸ ವ್ಯವಸ್ಥೆ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ನಾನಿಲ್ಲಿ 2 ಕಪ್ ಹಿಟ್ಟನ್ನು ತೊಗೊಂಡಿದ್ದೀನಿ, ಜೋಳದ ಹಿಟ್ಟು. 2 ಕಪ್ ನೀರನ್ನು ಹಾಕಿ ಅದಕ್ಕೆ ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ. ಇದನ್ನು ಸ್ವಲ್ಪ ಕುದಿಸ್ಕೊಳ್ಳೋಣ ನೀರನ್ನು. ನೀರು ಸ್ವಲ್ಪ ಕುದಿ ಬಂದಮೇಲೆ ಸ್ವಲ್ಪ ಒಂದು 2 to 3 ಸ್ಪೂನ್ಸಷ್ಟು ಈ ರೀತಿ ಹಿಟ್ಟನ್ನು ಹಾಕ್ಕೊಳ್ಳೋಣ. ಇದು ಚೆನ್ನಾಗಿ ಕುದೀಲಿ. ಸೊ ಇದೇ ರೀತಿ ಫಾಲೋ ಮಾಡಿ ಚೆನ್ನಾಗಿ ಬರುತ್ತೆ. ಸೊ ಈ ರೀತಿ ಕುದಿ ಬಂದಮೇಲೆ ನಾವು ಎಲ್ಲ ಹಿಟ್ಟನ್ನು ಕೂಡ ಹಾಕ್ಕೊಳ್ಳೋಣ. ಸೊ ಈ ರೀತಿ ಎಲ್ಲದನ್ನು ಹಿಟ್ಟನ್ನು ಹಾಕಿ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಇದು ನಾವೆಲ್ಲ ಅಕ್ಕಿ ರೊಟ್ಟಿಗೆಲ್ಲ ಮಾಡ್ಕೊಳ್ಳೋ ಹಾಗೆ ಈ ರೀತಿ ನಾವು ಮಾಡ್ಕೊಳ್ಳೋಣ. ಸೊ ನಾನು ಯಾಕೆ ಫಸ್ಟ್ ಟೈಮ್ ಮಾಡ್ತೀನಿ ಅಂತ ಹೇಳ್ತೀನಿ ಅಂದರೆ, ಸೌತ್ ಕಡೆ ನಾವು ಅಷ್ಟು ಜೋಳನ ಬಳಸೋದಿಲ್ಲ. ಸೊ ಫಸ್ಟ್ ಟೈಮ್ ಕೂಡ ನಾನು ಟೇಸ್ಟ್ ಕೂಡ ಫಸ್ಟ್ ಟೈಮ್ ಮಾಡಿದ್ದು ಕೂಡ, ಬಟ್ ಅಷ್ಟು ಚೆನ್ನಾಗಿ ಬಂದಿತ್ತು. ಸೇಮ್ ಚಪಾತಿ ಥರನೇ ಲಟ್ಟಿಸ್ಕೊಂಡೆ ನಾನು ಮಾಡಿದ್ದು. ಸೊ ಈ ರೀತಿ ಮಿಕ್ಸ್ ಮಾಡ್ಕೊಂಡು ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಇವಾಗ. ಸೊ ಚೆನ್ನಾಗಿ ಆ ಹಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಲ್ಲಿ ತನಕ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇವಾಗ ಇದು ಆಗಿದೆ. ಇದನ್ನು ಒಂದು ಪ್ಲೇಟಿಗೆ ಹಾಕಿಟ್ಕೊಳ್ಳೋಣ. ಇದು ಸ್ವಲ್ಪ ತಣ್ಣಗಾಗಲಿ, ಪೂರ್ತಿ ತಣ್ಣಗಾಗೋದಕ್ಕೆ ಬಿಟ್ಬಿಡಿ. ಅಂದರೆ ನಾವು ಮಿಕ್ಸ್ ಮಾಡೋ ರೀತಿ, ಅಂದರೆ ಕೈಯಲ್ಲಿ ಮುಟ್ಟೋ ರೀತಿ ಆಗಬೇಕು. ಅಷ್ಟು ಬೆಚ್ಚಗಾದರೆ ಸಾಕು. ಸೊ ನಾನಿಲ್ಲಿ ಒಂದು ಅರ್ಧದಷ್ಟು ಮಾತ್ರ ತೊಗೊಂಡಿದ್ರೆ ನಾವು ನಾದ್ಕೊಳ್ಳೋಣ. ಚೆನ್ನಾಗಿ ನಾದ್ಕೋಬೇಕು ಕೈಯಲ್ಲಿ. ಎಷ್ಟು ಚೆನ್ನಾಗಿ ನೀವು ನಾದ್ಕೊಳ್ತೀರೋ ಅಷ್ಟು ಚೆನ್ನಾಗಿ ನಿಮಗೆ ರೊಟ್ಟಿ ಬರುತ್ತೆ. ಸೊ ಹಿಟ್ಟನ್ನು ಹಾಕಿ ಈ ರೀತಿ ಚೆನ್ನಾಗಿ ನಾದ್ಕೊಳ್ಳೋಣ. ಪೂರ್ತಿ ಸಾಫ್ಟಾಗಿ ಆಗಬೇಕು. ನಾನೊಂದು 5 ನಿಮಿಷ, 5ರಿಂದ 6 ನಿಮಿಷ ನಾನು ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಸೊ ಸ್ವಲ್ಪ ಬಿಸಿ ಇತ್ತು, ಆದರೂ ಕೂಡ ನಾನು ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡ್ಬೋದು ಹಿಟ್ಟು ಚೆನ್ನಾಗಾಗಿದೆ. ನಿಮಗೆ ಕೈಯಲ್ಲಿ ಇನ್ನೂ ಅಂಟ್ತಾ ಇತ್ತು ಅಂದರೆ ನೀವು ಹಿಟ್ಟನ್ನು ಹಾಕಿ ಇದನ್ನು ನಾದ್ಕೋಬೇಕಾಗತ್ತೆ. ಸೊ ನಾನು ಕೈಯಲ್ಲಿ ಎಲ್ಲ ಮಾಡೋದಕ್ಕೆ ಹೋಗಲಿಲ್ಲ. ಸೇಮ್ ನಾವು ಚಪಾತಿ ಮಾಡ್ಕೊಳ್ತೀವಲ್ಲ ಆ ರೀತಿ ನಾವು ಲಟ್ಟಿಸ್ಕೊಂಡೆ ನಾನು ಮಾಡ್ಕೊಂಡಿರೋದು. ಆದರೆ ನಾವು ಲಟ್ಟಿಸ್ಬೇಕಾದ್ರೆ ಚಪಾತಿ ಲಟ್ಟಿಸ್ದಂಗೆ ಲಟ್ಟಿಸ್ಕೋಬಾರ್ದು. ಯಾಕಂದರೆ ಪೂರ್ತಿ ಸಾಫ್ಟಾಗಿ ಅದು ಏನಾಗ್ಬಿಡುತ್ತೆ, ಅರ್ಧೋಗ್ಬಿಡುತ್ತೆ. ಚಪಾತಿ ಲಟ್ಟಿಸಿದ್ರೆ ಫುಲ್ ಸ್ಪೀಡಾಗಿ ಲಟ್ಟಿಸ್ಕೊಂಡ್ರೆ ರೊಟ್ಟಿ ಅರ್ಧೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾನು ಮುಂದೆ ತೋರಿಸ್ತೀನಿ. ಸೊ ನೋಡ್ಬೋದು ನಮ್ಮ ಹಿಟ್ಟಲ್ಲಿ ರೆಡಿ ಆಯಿತು. ಇದನ್ನು ಚಿಕ್ಕದಾಗಿ ಉಂಡೆ ಮಾಡ್ಕೊಳ್ಳೋಣ. ಉಂಡೆ ಮಾಡಿಕೊಂಡು ಈ ರೀತಿ ಹಿಟ್ಟನ್ನು ಹಾಕಿ ನಾವು ಲಟ್ಟಿಸ್ಕೊಳ್ಳೋಣ. ಸೈಡ್ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಅದು ಕ್ರ್ಯಾಕ್ ಬಿದ್ದುಬಿಡತ್ತೆ. ಸೊ ಹಾಗಾಗಿ ಈ ರೀತಿ ಮಾಡಿಕೊಂಡ್ರೆ ಸೈಡ್ಸ್ ಎಲ್ಲ ಕ್ರ್ಯಾಕ್ಸ್ ಬರೋದಿಲ್ಲ. ಸೊ ನೆಕ್ಸ್ಟ್ ಇದೊಂದು ಲಟ್ಟಣಿಗೆ ತಗೊಂಡು ಮೆಲ್ಲ ಪ್ರೆಸ್ ಮಾಡ್ಕೊಳ್ಳಿ. ಜೋರಾಗಿ ಪ್ರೆಸ್ ಮಾಡೋದಕ್ಕೆ ಹೋಗಬೇಡಿ, ಮೆಲ್ಲನೆ ಈ ರೀತಿ ತಿರ್ಗಿಸ್ಕೊಂಡು ಪ್ರೆಸ್ ಮಾಡ್ತಾ ಬನ್ನಿ. ಇದು ತುಂಬ ಸಿಂಪಲ್, ಬಟ್ ನೀವು ಎಕ್ಸ್ಪೀರಿಯನ್ಸ್ ಬೇಕು ಅದು ಕರೆಕ್ಟಾಗಿ ಮಾಡೋದಕ್ಕೆ. ಸೊ ಫಸ್ಟ್ ಟೈಮ್ ಮಾಡೋದಿದ್ರೆ ಸ್ವಲ್ಪ ದಪ್ಪನೇ ಮಾಡ್ಕೊಳ್ಳಿ. ಸೊ ನಾನು ಆದಷ್ಟು ಟ್ರೈ ಮಾಡಿದ್ದೀನಿ ತೆಳುವಾಗಿ ಮಾಡ್ಕೊಳ್ಳೋದಕ್ಕೆ. ಸೊ ಏನಾದರೂ ತಪ್ಪಾಗಿರೋ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಮಾಡಿದ್ದು ಸರಿನಾ ಇಲ್ವಾ ಅಂತ ನನಗೆ ತಿಳಿಸಿ, ಆಯಿತಾ. ಸೊ ಈ ರೀತಿ ಒಂದು ರೊಟ್ಟಿ ಆಯಿತು. ಸೊ ಎರಡನೇದು ಇದು ಮಾಡ್ತಾ ಇರೋದು. ಸೊ ಕೈಯಲ್ಲಿ ಟ್ರೈ ಮಾಡಿದೆ, ಬಟ್ ಅಷ್ಟು ಪರ್ಫೆಕ್ಟ್ ಆಗಲಿಲ್ಲ. ಸೊ ನೆಕ್ಸ್ಟ್ ನಾನು ಲಟ್ಟಣಿಗೆಲ್ಲೇ ಮಾಡಿಕೊಂಡೆ. ಸೊ ನೋಡ್ಬೋದು ಇವಾಗ ಆಗಿದೆ. ನಾವಿವಾಗ ಬೇಯಿಸ್ಕೊಳ್ಳೋಣ. ನಾನಿಲ್ಲಿ ಹೆಂಚನ್ನು ಇಟ್ಟಿದ್ದೀನಿ. ಸೊ
ಸೊ ಅದ್ರ ಮೇಲೆ ಈ ರೀತಿ ಒಂದು ರೊಟ್ಟಿನ ಹಾಕಿ ಮೇಲೆ ನಾವು ಒಂದು ಬಟ್ಟೆನ ಒದ್ದೆ ಮಾಡ್ಕೋಬೇಕು. ಒದ್ದೆ ಮಾಡಿಕೊಂಡು ಈ ರೀತಿ ಆ ಮೇಲೆ ಏನು ಹಿಟ್ಟೆಲ್ಲ ಆಗಿರುತ್ತಲ್ಲ ಅದನ್ನು ತೆಗಿಬೇಕಾಗುತ್ತೆ, ಇಲ್ಲಾಂದ್ರೆ ಇದು ಸೀದೋಗ್ಬಿಡತ್ತೆ. ಸೊ ಆ ರೀತಿ ಸೊ ಮೇಲಿರೋ ಹಿಟ್ಟನ್ನು ಎಲ್ಲ ತೆಗೀರಿ. ಸೊ ಇದು ಒಂದು ಸೈಡ್ ಏನು ನೀರನ್ನು ಹಾಕ್ಕೊಂಡ್ರೆ ಸಾಕು. ಇನ್ನು 2 ಸೈಡ್ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಸೊ ನೋಡಿದ್ರಲ್ಲ, ತುಂಬ ಸಿಂಪಲ್ ಅಲ್ವಾ ಮಾಡ್ಕೊಳ್ಳೋದಕ್ಕೆ. ಹಾಗೆ ಕೂಡ ತುಂಬ ಹೆಲ್ತಿ ಇದು, ದೇಹಕ್ಕೆ ಕೂಡ. ಸೊ ನೀವು ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗೇ ಬರುತ್ತೆ. ಸೊ ಇನ್ನು ಮುಂದೆ ಯಾರು ರೊಟ್ಟಿ ಮಾಡೋದಕ್ಕೆ ಬರೋಲ್ಲ ಅಂತ ಹೇಳೋ ಹಾಗಿಲ್ಲ. ಸೊ ಟ್ರೈ ಮಾಡಿ, ಎಲ್ಲದು ಬರುತ್ತೆ. ಟ್ರೈ ಮಾಡಿದ್ರೆ ನನಗೆ ಬರೋದಿಲ್ಲ ಅಂತ ಏನೂ ಹೇಳೋದಕ್ಕೆ ಇರೋದಿಲ್ಲ. ಸೊ ಟ್ರೈ ಮಾಡಿದ್ರೆ ಎಲ್ಲದೂ ಕೂಡ ಬರುತ್ತೆ. ಸೊ ಇವತ್ತಿನ ರೊಟ್ಟಿಯ ಕತೆ. ಸೊ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹೀಗೆ ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡ್ತಾಯಿರಿ. ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು. ಸೊ ವಿಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.